percent is being put. ಇದೇನು ಗುರು ಲಾಸ್ ಮಾಡ್ಕೊಂಡು ನಾನು ಕಾರ್ ಸೇಲ್ ಮಾಡಿದ್ರೆ ನಾನು 40-50,000 ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾ? ಇದು ಯಾವ ಥರ ಗುರು? ಇದಿಲ್ಲ, ನಾನು ಕ್ಲಾರಿಟಿ ಕೊಡ್ತೀನಿ ನೋಡಿ. ನೀವೇನಾದರೂ ಕಾರ್ನ ಸೆಲ್ ಮಾಡಿ ಅಥವಾ ಬೈ ಮಾಡಿ ಸೆಕೆಂಡ್ ಹ್ಯಾಂಡ್ ಕಾರ್ನ ನೀವೇನು GST ಕೊಡೋ ಅವಶ್ಯಕತೆ ಇಲ್ಲ, 1 ರೂಪಾಯಿನೂ. ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಕೇವಲ ರಿಜಿಸ್ಟರ್ಡ್ ಡೀಲರ್ಸ್ ಇರ್ತಾರೆ ನೋಡಿ, ಕಾರ್ 24, ಕಾರ್ ದೇಕೋ ಅಥವಾ ಲೋಕಲ್ ಬಾಡಿನಲ್ಲಿ GST ರಿಜಿಸ್ಟರ್ಡ್ ಸೆಕೆಂಡ್ ಹ್ಯಾಂಡ್ ಡೀಲರ್ಸ್ ಇರ್ತಾರಲ್ಲ, ಅವ್ರು ಮಾತ್ರ 18% GST ಮಾರ್ಜಿನ್ ಮೇಲೆ ಕಟ್ಟಬೇಕು, ಅವ್ರ ಪ್ರಾಫಿಟ್ ಮಾರ್ಜಿನ್ ಮೇಲೆ. ಅಗೇನ್ ಓಕೆ, ಲೆಟ್ಸ್ ಫಾರ್ ಎಕ್ಸಾಂಪಲ್ 5 ಲಕ್ಷಕ್ಕೆ ಅವರು ಕಾರ್ ತಗೊಂಡು 6 ಲಕ್ಷಕ್ಕೆ ಬೇರೆಯವ್ರಿಗೆ ಮಾಡ್ತಿದ್ದಾರೆ ಅನ್ಕೊಳ್ಳಿ, 1 ಲಕ್ಷ ಮಾರ್ಜಿನ್ ಪ್ರಾಫಿಟ್ ಆಯ್ತಲ್ಲ, ಆ 1 ಲಕ್ಷ ಪ್ರಾಫಿಟ್ಗೆ 18% GST 18,000 ಅವ್ರು ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ. ಓಕೆ, ಅವ್ರಿಗೆ ಏನಾದರೂ ಲಾಸ್ ಮಾಡ್ಕೊಡ್ರಿ, ನೀವು 5 ಲಕ್ಷದ 4 ಲಕ್ಷಕ್ಕೆ ಮಾಡ್ತಿದ್ದಾರೆ, 1 ಲಕ್ಷ ಲಾಸ್ ಆಯಿತು, ಅವಾಗ ಅವ್ರು ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಓನ್ಲಿ ಆನ್ ಪ್ರಾಫಿಟ್ ಅವರು 18% GST ಕಟ್ಟಬೇಕು. ಸೊ ಇದರ ಹೊರೆ ಅಫ್ಕೋರ್ಸ್ ಜನಗಳಿಗೆ ಬೀಳುತ್ತೆ, ಯಾಕಂದರೆ ಯಾವುದೇ ಡೀಲರ್ಸ್ ಕೂಡ ಟ್ಯಾಕ್ಸ್ ಅಮೌಂಟ್ನ ಅವ್ರ ಕಸ್ಟಮರಿಂದನೇ ತೊಗೊಳಕ್ಕೆ ಇಷ್ಟಪಡ್ತಾರೆ ಹೊರತು ಅವ್ರ ಕೈಯಿಂದ ಕಟ್ಟಲ್ಲ. ಓಕೆ, ಸೊ ಟ್ಯಾಕ್ಸ್ ಜಾಸ್ತಿ ಆದರೆ ಇವರು ಕಸ್ಟಮರ್ಗೆ ಪ್ರೈಸ್ ಜಾಸ್ತಿ ಮಾಡ್ತಾರೆ. 6 ಲಕ್ಷ ಕೊಡೋದು ಬದಲು 6,20,000 ರೂಪಾಯಿಗೆ ತಗೊಳ್ತಾರೆ.